ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ರಚು ನವೀನ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ತೆ, ಗುಡ್ ಆಫ್ಟರ್ನೂನ್ ಎಲ್ರಿಗೂ. ಅವಾಗಿಂದ ಎಲ್ಲ ಹೋಗ್ತಿದ್ದೀವಿ ಅಂತ ಹೇಳಿದೆ. ಸೊ ಇವತ್ತು ನಾವು ಬಂದಿರೋದು ವಯನಾಡ್ಗೆ, ಬಿಕಾಸ್ ಇವತ್ತು ನೈಟ್ ನವೀನ್ ಬರ್ತ್ಡೇ ಇದೆ ಅಂತ. ಆ್ಯಂಡ್ ಇವತ್ತು ನಾವು ಬಂದಿರೋದು ಎಲ್ಲಿಗೆ ಅಂತಂದರೆ ಆಸ್ಟಾನ್ ಗ್ರಾವಿಟಿ. ಸೊ ಇದು ಒಂದು ಪ್ರೈವೇಟ್ ಪ್ಲೇಸ್ ಆ್ಯಂಡ್ ಪ್ರೈವೇಟ್ ವಿಲ್ಲಾ. ಆ್ಯಂಡ್ ನಿಜವಾಗ್ಲೂ ನಾನು ಇಷ್ಟು ದಿನ ಓಡಾಡಿರೋ ರೆಸಾರ್ಟ್ಸಲ್ಲಿ ಇದು ಒಂದು ಬೆಸ್ಟ್ ಪ್ಲೇಸ್ ನಾವು ಚೂಸ್ ಮಾಡಿರೋದು ಅನ್ಬೋದು. ಆ್ಯಂಡ್ ಸ್ವಲ್ಪ ತೀರಾ ಒಳಗಡೆನಿಲ್ಲ, ಜಸ್ಟ್ ಸಿಟಿಯಿಂದ 5 ಕಿಲೋಮೀಟರ್ಸ್ ಒಳಗಡೆ ಅಷ್ಟೇ ಇರೋದು. ಸೊ ಬನ್ನಿ, ಇದ್ರ ತಮ್ಮನೇಲಿ ನೀವು ಆಲ್ರೆಡಿ ನೋಡಿರ್ತೀರಾ. ನೀವು ನೋಡಿರ್ತೀರಾ ಏನಂತಂದರೆ, ಒಂದು ಚಿಕ್ಕದು ಪುಟಾಣಿ ಚೊಕ್ಕವಾಗಿ ಒಂದು ಮನೆ ಕಟ್ಟಬೇಕಂದ್ರೆ ಎಲ್ರಿಗೂ ಈ ಥರ ಒಂದು ಆಸೆ ಇರುತ್ತೆ, ವಿತ್ ಎಲ್ಲ ಫೆಸಿಲಿಟೀಸ್, ಗಾರ್ಡನ್, ಪೂಲ್ ಎಲ್ಲ. ಸೊ ಇದು ಒಂದು ಡ್ರೀಮ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು, ಡ್ರೀಮ್ ಹೌಸ್ ಥರ. ಸೊ ಬನ್ನಿ ಬೇಗ ಹೋಗೋಣ. ಹಂಗೆ ರೀಲ್ ನಾವು ಇವಾಗ ಬಂದಿರೋದ್ರಿಂದ ಸ್ವಲ್ಪ ಬಿಸಿಲಿದೆ, ಸ್ವಲ್ಪ ಜಾಸ್ತಿನೇ, ಸೇಮ್ ಬೆಂಗಳೂರು ಥರನೇ ಇದೆ, 30-31 ಡಿಗ್ರಿ. ಬಟ್ ಸ್ಟಿಲ್ ಇಲ್ಲಿ ಮಳೆ ಟೈಮಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಮಳೆ ಟೈಮಲ್ಲಿ ಅಂದರೆ ತೊಪ್ಪೆ ಆಗಿಬಿಡುತ್ತೆ ಅಂತ. ಬಟ್ ಇದು ಸುತ್ತಮುತ್ತ ಜಿಗಣೆ ಇರುತ್ತೆ ನಮ್ಮ. ಹೌದೌದು, ಮಳೆ ಟೈಮಲ್ಲಿ ಇಲ್ಲಿ ಅಂದರೆ ನಮಗೆ ಏನಾದರೂ ಬೇಕಿದೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಥರ ಸಡನ್ನಾಗಿ ಕಾಂಟ್ಯಾಕ್ಟ್ ಮಾಡೋದಕ್ಕಂತ ಇಲ್ಲಿ ಅವ್ರು ಸ್ಟೇ ಆಗಿರ್ತಾರೆ. ಆ್ಯಂಡ್ ಸುತ್ತಮುತ್ತ ಎಲ್ಲ ಫುಲ್ಲು ಗ್ರೀನರಿ, ಕಾಫಿ, ಜಾಕ್ ಫ್ರೂಟು. ಕಾಫಿ ಅಲ್ವಾ ಇದು? ಇಲ್ಲಿ ಇಲ್ಲಿರೋದಲ್ಲ ಟ್ರೀಸ್ ಕಾಫೀಸ್ ಇಲ್ಲ, ನೋ ಪೆಪ್ಪರು ಅಲ್ಲ, ಪೆಪ್ಪರ್ ವಿಳ್ಳೆದೆಲ್ಲ ಥರ ಇರುತ್ತೆ. ಜಾಕ್ ಫ್ರೂಟ್ ಐತೆ, ಇದೇನೋ ಬೇರೆ. ಇದು ಜಾಕ್ ಫ್ರೂಟ್ ಇದೆ, ಕಾಫಿನೇ ಕಣೆ ಇದು. ಎಲ್ಲಿ ಕಾಫಿ ಬೀಜ ಎಲ್ಲಿ ಒಂದು ಇದೆಲ್ಲ ಯಾವ್ದ್ರ ಬೀಜ ಏನು ಗೊತ್ತಿಲ್ಲ ಗೈಸ್, ಇದು ಕಮೆಂಟ್ ಮಾಡಿ. ಓಕೆ, ಸೊ ಆಮೇಲೆ ಹಿಂಗೆ ಒಳಗಡೆ ಬರ್ತಾನೆ ಇದ್ರೆ ನೈಟ್ ಹೊತ್ತಲ್ಲಿ ಎದುರುಕೊಳ್ಳೋಕ್ಕೆ ಅಂತ ಒಂದು ಸ್ವಿಂಗ್ ಇದೆ. ಎದುರುಕೊಳ್ಳೋಕ್ಕಿದೆಯಾ? ಅದು ಸುಮ್ಮನೆ ಅದೇ ತೂಗಾಡ್ತಿದ್ರೆ ದೇವರಣ್ಣಗೂ ಭಯ ಆಗಲ್ವಾ ಹೇಳಿ? ಆಯ್ತು, ಆ್ಯಕ್ಚುಲಿ ನಾವು ಅಲ್ಲೂ ಅಣ್ಣಂಗೆ ಫ್ರ್ಯಾಂಕ್ ಮಾಡ್ಬೋದು ನೋಡಿ. ನೈಟಲ್ಲಿ ದೆವ್ವ ಬಂದಿದೆ, ಅವಾಗ ಅದ್ರ ಜೊತೆ ಕುತ್ಕೊಂಡು ಆಟ ಆಡ್ತಾನೆ. ನನಗೂ ನಿಂಕೊಂಡ್ಲಿ ಬೇಕಿತ್ತು ಅಂತ. ಎಷ್ಟು ಚೆನ್ನಾಗಿದೆ ಕ್ಯಾಂಪ್ ಫೈರ್ ಹಾಕೊಂಡಲ್ಲಿ ಬಿಸಿಲು ಅಂತೀನಿ ಬಿಸಿ ಕಾಯಿಸ್ಕೋಬೋದು ಕುತ್ಕೊಂಡು. ಹಿಂಗೆ ನೈಸ್ ಅಲ್ಲ? ಅಷ್ಟು ಸೀಟ್ ಬಿಸಿ ಇದೆ ಇಲ್ಲ ಆ್ಯಕ್ಚುಲಿ. ಅಯ್ಯೋ ಹೌದು, ಸೀಟ್ ಬಿಸಿ ಇದೆ. ಎಷ್ಟು ಎಕರೆ ಇರ್ಬೋದು ಅನ್ಸುತ್ತಿಲ್ಲ. ನೋಡಿ ಗೈಸ್, ಮನೆ ನೋಡಿ ಗೈಸ್, ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡ ಮನೆ ಅಂತೇಳಿ. ಆ್ಯಕ್ಚುಲಿ ಇದು ಸಕ್ಕತ್ತಾಗಿದೆ, ಗ್ಲಾಸ್ ಹೌಸ್ ಥರ ಇದೆ. ಇದು ಚಿಕ್ಕದಾಗಿ ಚೊಕ್ಕವಾಗಿದೆ, ಎಷ್ಟು ಕ್ಯೂಟ್ ಅನ್ಸುತ್ತೆ. ಇವಾಗ ಕ್ಯೂಟ್ ಮನೆ ಅಂತೀವಲ್ಲ, ಇದು ಕ್ಯೂಟ್ ಕ್ಯೂಟೆಸ್ಟ್ ಅಲ್ವಾ? ಈ ಕಾರ್ ಪಾರ್ಕಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ನಾವು ಯೂಶಲಿ ಫಾರಿನ್ಸಲ್ಲಿ ನೋಡಿರ್ತೀವಿ ಈ ಥರ. ಹೌದು, ಜರ್ಮನಿ ಎಲ್ಲ. ಸೊ ಇದು ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ಈ ಕಾರ್ ಪಾರ್ಕಿಂಗ್ ಸಿಗುತ್ತೆ ಗೈಸ್. ಈ ಪಾರ್ಕಿಂಗ್ ಆದಮೇಲೆ ಹಾಗೆ ಇಲ್ಲಿ ದೊಡ್ಡ ಸ್ಟೆಪ್ಸ್ ಇದೆ. ಸೊ ಪಾರ್ಕಿಂಗ್ ಆದಮೇಲೆ ಇಲ್ಲೇ ಪಾರ್ಕಿಂಗ್ ಗೈಸ್ ನೋಡ್ತಾ ಇದ್ದೀರಲ್ಲ, ದೊಡ್ಡ ಸ್ಟೆಪ್ಸ್ ಇದೆ ಗೈಸ್. ಹಿಂಗೆ ಇಳಿದು ಹೋಗ್ಬೇಕು. 4 ಸ್ಟೆಪ್ಸ್, 4 ಹೆಜ್ಜೆ. ಅಲ್ಲಿಂದ ಬಂದರೆ ಇಲ್ಲಿದೆ ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿ ಅಲ್ವಾ? ಅಂಡ್ ಅಲ್ಲಿ ಒಂದು ಸ್ವಿಂಗ್ ಇದೆ, ಅಲ್ಲಿ ಕೋತಿ ಇದೆ, ಅದಕ್ಕೆ ಹೋಗ್ಬಾರ್ದು. ಅಲ್ಲಿ ಹಾಯ್ ಅಲ್ಲೊಂದು ಮರಿ ಕೆಳಗಡೆ ಪಾಪು ಮರಿ. ಹೋಗೋಣ ಅಲ್ಲಿ ಆದ್ರೆ ಹೋಗೋಣ ಆಮೇಲೆ. ಇಲ್ಲಿ ಒಂದು ಕುತ್ಕೊಳ್ಳೋಕ್ಕೆ ಒಂದು ಬೆಂಚ್ ಇದೆ. ಅಂಡ್ ಅವರ ಕಲ್ಲುಗಳಲ್ಲಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ಎಷ್ಟು ಅಸ್ಥೆಟಿಕ್ ಆಗಿದೆ ಇದು ವ್ಯೂ. ಸೊ ಇಲ್ಲಿ ಇದಾದ್ಮೇಲೆ ಪೂಲು. ಮನೆ ನೋಡಿದ್ರೆ ಕಳೆದೋಗ್ಬಿಡ್ತೀರಾ. ನಾವ್ ಯಾಕಿಂತ ಮನೆ ಕಟ್ಟಿಲ್ಲ, ಲೈಫಲ್ಲಿ ಒಂದ್ಸಲ ಕಟ್ಟಬೇಕು ಅನ್ಸ್ತದೆ. ಬಟ್ ಬಾತ್ರೂಮ್ ಸ್ವಲ್ಪ ಹಿಂಸೆ ಇದೆ. ಬಾತ್ರೂಮ್ ತೋರಿಸ್ತೀವಿ ಯಾವ ರೀತಿ ಇದೆ ಅಂತೇಳಿ. ಬನ್ನಿ, ಈಗ ಹೋಮ್ ಟೂರ್ ಮಾಡ್ತಾಳೆ ನೋಡಿರಂತೆ. ಇಲ್ಲಿ ಇನ್ನೊಂದು ಯುಕ್ತ ಬಂದರೆ ಇಲ್ಲಿ ಪೂಲು. ಆಕ್ಚುಲಿ ಯುಕ್ತನ್ ಕರ್ಕೊ ಬರ್ಬೇಕಿತ್ತು, ಬಟ್ ಯುಕ್ತ ಬಹಳ ಆಟ ಮಾಡ್ತಾಳೆ. ಸುಮ್ನಿರ, ಅವಳು ಆಟ ಮಾಡ್ತಾಳೆ. ಸೊ ಗೈಸ್ ಒಂದ್ ನಿಮಿಷ ಬರ್ತೀನಿ, ಇದ್ರ ನಿಮ್ಗೆ ತೋರಿಸ್ಲೇಬೇಕು ಗೈಸ್ ನಾನು. ಸೊ ವೆಲ್ಕಮ್ ಟು ದ ಡ್ರೀಮ್ ಹೌಸ್ ಅಂತ ಹೇಳಿ ಯಾರಾದ್ರೂ ಸ್ವಲ್ಪ ಆತರ ಈ ತರ ಇದ್ರೆ ಇಲ್ಲೊಬ್ರು ಹೋಗಿ ಇಲ್ಲಿಂದ ಇನ್ನೊಬ್ರು ಎಕ್ಸಿಟ್ ಆಗ್ಬೋದು ಗೈಸ್. ಸೊ ಹಿಂಗೆಲ್ಲ ಡೋರ್ ಯಾರು ಮಾಡ್ತಾರೆ ನೋಡಿ, ಇವಾಗ ನೋಡ್ತಾರೆ. ಯಾಕೆ ಇನ್ನೊಂದು ಹುಡುಗಿ ಕರ್ಕೊಂಡ್ ಬರ್ಬೇಕಿತ್ತು
ನೋಡಿ ಇದೆಲ್ಲ ಗ್ಲಾಸ್ ಹೌಸ್, ಫುಲ್ಲು ಗ್ಲಾಸ್ ಹೌಸ್ ಇಲ್ಲಲ್ಲ. ಅಂಡ್ ಎಂಟ್ರಿ ಬರ್ತಾ ಇದೀವಿ, ಈಗ ತೋರಿಸ್ತಾಳೆ. ಸೊ ಇದು ಎಂಟ್ರಿ ಆದ್ರೆ ಇದೊಂದು ದೊಡ್ಡ ಟಿವಿ ಇದೆ guys. ಈ ಟಿವಿ ಕೆಳಗಡೆ ಒಂದು ಸ್ಪೀಕರ್ ಇದೆ ಅಂಡ್ ಇದು ಇಲ್ಲೇನೋ ಇದೆ, ಅದು ಈವ್ನಿಂಗ್ ಆನ್ ಮಾಡ್ತೀವಿ. ಅಂಡ್ ಇಲ್ಲಿ ಮೇನ್ ಥಿಂಗ್ ಏನಂದ್ರೆ ಇದೆಲ್ಲ ವುಡ್ ತೆಗಿಯಕ್ಕಾಗಲ್ಲ, ಅಂಟಿಸಿದ್ದಾರೆ. ಹೌದು ಅಂಟಿಸಿದ್ದಾರೆ. ಮೇನ್ ಥಿಂಗ್ ಏನಂದ್ರೆ ಇಲ್ಲಿ ನಮ್ ಜೊತೆ ನಾವು 4 ಜನ ಇದ್ದಾರೆ ಅನ್ಸುತ್ತೆ, ಇನ್ನೊಬ್ರು ಇದ್ದಾರೆ. ಯಾರಂದ್ರೆ ಅಲ್ಲೋಣ ಅಲ್ಲ, ಅದು ಬಂದು ಅಲೆಕ್ಸಾ ಪ್ಲೀಸ್ ಆನ್ ಲಿವಿಂಗ್ ರೂಮ್ ಲೈಟ್ಸ್. ನೋಡಿ ಗಾಯ್ಸ್, ಎಲ್ಲ ಲೈಟ್ಸ್ ಎಲ್ಲ ಆನ್ ಮಾಡಿದ್ಲು. ಸೊ ಇದು ಅಲೆಕ್ಸಾ. ಅಂಡ್ ಇಲ್ಲಿ ಬಂದು 2 ಸೋಫಾ ಇದೆ ಅಂಡ್ ಬ್ಯಾಕ್ ಗ್ರೌಂಡ್ ಕೂಡ ಹಿಂಗಿದೆ. ಈ ಬ್ಯಾಕ್ ಗ್ರೌಂಡ್ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಅಲ್ಲೇನೋ ಒಂದು ಪಾಯಿಂಟ್ ತರ ಕೊಟ್ಟಿದ್ದಾರೆ, ಅದ್ರ ಮುಂದೆ ಎಲ್ಲ ಗೇಜ್ ಹಾಕಿದ್ದಾರೆ. ಅಲ್ಲಿ ಕೋತಿ ಎಷ್ಟೊಂದು. ಅಂಡ್ ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಈ ವ್ಯೂ ಎಷ್ಟು ಚೆನ್ನಾಗಿದೆ. ಆಚೆ ವಿಡಿಯೋಸ್ ಮಾಡೋದೇ ಬೇಡ, ಇಲ್ಲ ಆಕ್ಚುಲಿ ಮನೆ ಒಳಗಡೆನೆ ಮಾಡ್ಬೋದು, ಎಷ್ಟೊಂದು ವಿಡಿಯೋಸ್ ಮಾಡ್ಬೋದು. ಇದೆಲ್ಲ ಒಂದ್ ಕಡೆ ಲಿವಿಂಗ್ ರೂಮ್ ಆದ್ರೆ ಇಲ್ಲಿದೆ ಕಿಚನ್. ಓಪನ್ ಕಿಚನ್, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಎಲ್ಲ. ಸೊ ಓಪನ್ ಕಿಚನ್ ಗೈಸ್. ಇದು ಚಿಮಿನಿನೂ ಇದೆ, ಇಲ್ಲಿ ಚಿಮಿನಿ ಇದೆ, ಇಲ್ಲಿ ಸ್ಟವ್ ಇದೆ ಅಂಡ್ ಇಲ್ಲಿ ಪಾತ್ರೆಗಳು ಕೂಡ ಇಟ್ಟಿದ್ದಾರೆ. ಸೊ ನಾವು ಇಲ್ಲಿ ಅಕ್ಕನ ಚಾನಲ್ ಇನ್ನೊಂದು ವಿಡಿಯೋ ಮಾಡೋಣ ಅಂತಿದೆ, ನೋಡೋಣ. ಅಂಡ್ ಇಲ್ಲಿ ಫ್ರೀಸರ್ ಕೂಡ ಇಟ್ಟಿದ್ದಾರೆ, ಶಕೆಗೆ ತೆಗೆದ್ರೆ ಎಲ್ಲ ಜರ್ ಅಂತಿದೆ ಇದೆ. ಬಾಯಿಗೆ ಸೊ ಜ್ಯೂಸ್ ಇಕ್ಬೇಕಿತ್ತು ಫಸ್ಟ್, ಜ್ಯೂಸ್ ಕಾರಲ್ಲಿ ಇದೆ ಇಡೋಣ. ಅಂಡ್ ಇಲ್ಲಿ ಒಂದು ಓವನ್ ಇದೆ. ಏ ಓವನ್ ಅಲ್ಲ, ಅದು ಲಾಕರು. ಅದರಲ್ಲೆಲ್ಲ ಕಾಫಿ ಬೀಜಗಳು ಇದ್ದಾರೆ. ಅಂಡ್ ಇದು ಸಿಂಕು ಎಷ್ಟು ಚೆನ್ನಾಗಿದೆ. ಇದು ನೋಡಿ, ಇದು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಯೂನಿಕ್ ಆಗಿದೆ. ಎಷ್ಟು ಯೂನಿಕ್. ನೋಡು, ಅಂಡ್ ಒಳಗಡೆ ಬಂದ್ರೆ ಗೈಸ್ ಇಲ್ಲೊಂದು ಹ್ಯಾಂಡ್ ವಾಶ್ ವಿತ್ ಮಿರರ್ ಎಷ್ಟು ಚೆನ್ನಾಗಿದೆ ಇಲ್ಲಿ. ಅಂಡ್ ನಾವೀಗ ಹೋಗ್ತಿದೀವಿ ಆಚೆ ಗಡಿಗೆ. ಇದಂತೂ ಅಲ್ಟಿ. ಹೌದು, ಇಲ್ಲಿ ಆಚೆ ಬಂದ್ರೆ ಇಲ್ಲೊಂದು 4 ಸೀಟ್ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಬೆಡ್ ಇದೆಲ್ಲ ಒಳಗಡೆ ಇಟ್ಟಿದಾರಲ್ಲ. ಅಂಡ್ ಇಲ್ಲಿ ಗ್ರಿಲ್ ಮಾಡ್ಕೊಳ್ಳೋದಿಕ್ಕೆ ಅಂತ ಈ ತರ ಗ್ರಿಲ್ ಮಷೀನ್ ಇಟ್ಟಿದ್ದಾರೆ, ಮೇಡ್ ಇನ್ USA. ಅಂಡ್ ಕೋತಿ, ಕೋತಿ ಅಂದ್ರೆ ಭಯ. ಅಮ್ಮ ನಂಗೂ ಭಯ, ಕೋತಿನ ಅಲ್ಲಾಡ್ದ ನಮ್ಮನೆ ಕೋತಿ. ಒಂದ್ 2 ನಿಮಿಷ ಕೋತಿ ನಡ್ಕೊಂಡು ಹೋಗ್ಬಿಡ್ಲ. ಸೊ ಗೈಸ್ ಇಲ್ಲಿ ಹಿಂಗೆ ನಡ್ಕೊಂಡ್ ಬಂದ್ರೆ ಜಕೂಸಿ ಇದೆ ಗೈಸ್. ಅಂಡ್ ಈವ್ನಿಂಗ್ ಟೈಮಲ್ಲಿ ಆಕ್ಚುಲಿ ಚೆನ್ನಾಗಿರುತ್ತೆ, ಬಿಸಿಲು ಟೈಮಲ್ಲಿ ಚೆನ್ನಾಗಿರಲ್ಲ. ಸೊ ಈವ್ನಿಂಗ್ ಟೈಮಿಗೆ ಬಂದ್ರೆ ಸೂಪರ್ ಆಗಿ ನೋಡಿ, ವ್ಯೂ ಎಷ್ಟು ಚೆನ್ನಾಗಿದೆ. ಹೌದು, ಅಂಡ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ, ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಕೋತಿ ನೀನ್ ಅಲ್ಲಿಂದ ನೋಡ್ತಾ ಇದೆಯಲ್ಲ, ನೋಡಲ್ಲಿ ಕಳ್ಳ ತರ ನೋಡ್ತೈತೆ. ಸೊ ಗೈಸ್ ಅಂಡ್ ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಸೋಲಾರ್ ಅಲ್ಲ. ಹೌದು, ಎಲ್ಲದಕ್ಕೂ ಸೋಲಾರ್ ಲೈಟ್. ಇಷ್ಟೇ ಇದು ಆಚೆ. ಬನ್ನಿ ಈಗ ಬೆಡ್ರೂಮ್ ತೋರಿಸ್ತೀವಿ ಹೇಗಿದೆ ಅಂತ. ಅಂಡ್ ಯಾ ವಾಶ್ರೂಮ್ ಅಕ್ಕನ ಫೇವ್ರೆಟ್ ವಾಶ್ರೂಮ್ ತೋರಿಸ್ತೀನಿ ಗೈಸ್. ವಾಶ್ರೂಮ್ ನೋಡಿದ್ರೆ ಕಳೆದೋಗ್ಬಿಡ್ತೀರಾ. ಸೊ ಗೈಸ್ ಇವಾಗ ಲೈಟ್ಸ್ ಆಫ್ ಮಾಡೋಣ ಹೇಳ್ತಿದ್ದೆ ಅಲ್ವಾ. ಅಲೆಕ್ಸಾ ಆಫ್ ಲಿವಿಂಗ್ ರೂಮ್ ಲೈಟ್ಸ್. ಓಕೆ ಯಾ. ಸೊ ಗೈಸ್ ಇವಾಗ ಬೆಡ್ರೂಮ್ ಒಳಗಡೆ ಬಂದ್ರೆ ಇಲ್ಲಿದೆ ಮಾಸ್ಟರ್ ಬೆಡ್ರೂಮ್. ಅಂಡ್ ನಂಗೆ ಈ ಲೈಟ್ಸ್ ತುಂಬಾ ಇಷ್ಟ ಆಯ್ತು, ಚೆನ್ನಾಗಿದೆ ಲೈಟ್ಸ್. ನಿಮ್ಮನೆ ಬೆಡ್ರೂಮ್ಗೆ ಹಾಕ್ಸ್ಕೊಳ್ಳೋದು ಸುಮ್ಮನೆ ಅಲ್ವಾ, ಚೆನ್ನಾಗಿದೆ ನೋಡಿ. ಅಂಡ್ ಇಲ್ಲಿದೆ ಅಮ್ಮ ವಾರ್ಡ್ರೋಬ್, ಕಬರ್ಡ್ಸ್, ಐರನ್ ಬಾಕ್ಸ್ ಇಟ್ಟಿದ್ದಾರೆ. ಇದೆಯಾ? ಅಲ್ಲಿದೆ ಐರನ್ ಬಾಕ್ಸ್ ಇಟ್ಟಿದ್ದಾರೆ, ಸ್ಪೇಷಿಯಸ್ ಆಗಿದೆ. ರೂಮ್ ಇಂದಾನು ನೋಡಿ ವ್ಯೂ ಇದು ಚೆನ್ನಾಗಿದೆ ವ್ಯೂ. ಇದೆಲ್ಲ ಆಕ್ಚುಲಿ ನಾವು ಬಾಲಿ, ಮಾಲ್ಡೀವ್ಸ್ ಅಲ್ಲೆಲ್ಲ ಹೋಗ್ತೀವಿ ನೋಡಿ. ಯಾಕೆ ಹೋಗ್ಬೇಕು ಬೇರೆ ಕಡೆ, ನಮ್ಮ ಇಂಡಿಯಾದಲ್ಲಿ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ಬಂದ್ರೆ ಇದೊಂದು ಬಾಲ್ಕನಿ. ಅಮ್ಮ ಅಲ್ಲಿ ನೋಡಿ ಆ ಬಾಲ್ಕನಿಲಿ. ಹೇಯ್ ಚೇಷ್ಟೆ, ನಾವೆಲ್ಲ ಈ ಬಾಲ್ಕನಿ ಡೋರ್ ಹೆಂಗ ಆಟ ಆಡ್ತಾ ಇದೆ. ಬರ್ತೀನಿ ಸ್ವಿಂಗ್ ಜರ ಅಂತ. ಸೊ ಇಲ್ಲೊಂದು ಬಾಲ್ಕನಿ ಇದೆ, ಬಾಲ್ಕನಿಗೆ 2 ಚೇರ್ಸ್ ಇಟ್ಟಿದ್ದಾರೆ ರಿಲ್ಯಾಕ್ಸ್ ಮಾಡೋದಕ್ಕಂತ. ಇಲ್ಲೂ ಕೂಡ ವ್ಯೂ ಚೆನ್ನಾಗಿದೆ. ಅಂಡ್ ಈ ರೂಮಿಂದ ಆ ಬಾಲ್ಕನಿಲೂ ಮಾತಾಡ್ಬೋದು ಗೈಸ್. ಆ ರೂಮ್ ವಾಶ್ರೂಮ್ ತೋರಿಸಿದ್ರ ವಾಶ್ರೂಮ್ ಲಾಸ್ಟ್ ಇಲ್ಲ ಇಲ್ಲಿ ಬಾ, ಈ ವಾಶ್ರೂಮ್ ತೋರ್ಸ, ಅಲ್ಲೂ ತೋರ್ಸ. ಸೊ ಗೈಸ್
ಸೊ ಇದು ವಾಶ್ರೂಮು ತುಂಬಾ ಲಕ್ಸುರಿಯಸ್ ಆಗೇನೋ ಐತೆ ವಾಶ್ರೂಮು, ಆದ್ರೆ ಇಲ್ಲಿ ಬಂದ್ರೆ ಇಲ್ಲಿ ಸ್ನಾನ ಮಾಡೋರೆಲ್ಲ ಅಲ್ಲಿ ನೋಡ್ಬೋದು ಅಚ್ಕಟ್ಟ. ಅಲ್ಲಿ ನಿಂತ್ಕೊಂಡು ಅಲ್ಲಿಂದ ನೋಡ್ಬೋದು ಇಲ್ಲಿಂದ. ನೀನ್ ಇಲ್ಲೇ ನಿಂತ್ಕೊಂಡು ನಾನು ತೋರಿಸ್ತೀನಿ, ಹಂಗೆ ಇರು. ಇಲ್ಲ ಅಚ್ಚು ನೀರ್ ಬಿಡ್ಕೊಂಡು ಅಲ್ಲ ಗೈಸ್, ಇನ್ನೊಂದು ಏನಂದ್ರೆ ಸ್ಕ್ರೀನ್ ಕೂಡ ಇದು ಟ್ರಾನ್ಸ್ಪರೆಂಟ್ ಸ್ಕ್ರೀನು, ಅದನ್ನು ಕೂಡ ಕ್ಲೀನಾಗಿ ಶೇಪ್ ಕಾಣಿಸುತ್ತೆ. ಸ್ನಾನ ಮಾಡಿದ್ರೆ ಕಷ್ಟ ಇಲ್ಲಿ. ಓಕೆ ನೋಡಿ, ಅಲ್ಲಿ ಇದು ಎಡಕಲ್ ಕೇವ್ಸ್ ಗುಡ್ಡ ಕಾಣಿಸ್ತಾ ಇದೆ ಹಿಂಗೆ. ಹಾ ಮಿರರ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಇದೆ, ಇನ್ನೊಂದು ರೂಮ್ ಇದೆ ವಿಚ್ ಇಸ್ ಸೇಮ್ ರೂಮ್ ಅದೇ ತರ. ಬಟ್ ನಂಗೆ ಆ ರೂಮ್ ಕಬರ್ಡ್ಗೆನೆ ಈ ರೂಮ್ ಕಬರ್ಡ್ ತುಂಬಾ ಇಷ್ಟ ಆಯ್ತು. ಗ್ಲಾಸ್ ಕಬೋರ್ಡ್. ನಾವೇನಿಲ್ಲ ಬಟ್ಟೆ ಇಟ್ಕೊಳ್ಳೋಣ, ನಾವು ಅಲ್ಲೇ ಇರೋಣ ಸುಮ್ಮನೆ. ಹೌದು, ನಾನಂತೂ ಬಟ್ಟೆ ಇಲ್ಲಿ ಎಡ್ಜಿದೀವಿ, ಕೋಳಿ ಅಂತೀವಿ, ಕೋತಿಗಳು ಜಾಸ್ತಿ ಇದೆ. ಅಂಡ್ ನಂಗೆ ಮೇಜರ್ ಇಷ್ಟ ಆಗಿ ಡ್ರೆಸ್ಸಿಂಗ್ ಟೇಬಲ್ ಗೈಸ್, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಂಡ್ ಬಿಟ್ರೆ ಇಲ್ಲೊಂದು ಬಾಲ್ಕನಿ ಸೇಮ್. ನವೀನಾ ನೀನೇನ್ ಇಲ್ಲಿ? ಮಹಾಪ್ರಭು ನೀವೇನ್ ಇಲ್ಲಿ? ಮಹಾಪ್ರಭು ನೀವೇನ್ ಇಲ್ಲಿ? ಇಲ್ಲಿಂದ ನೋಡಕ ಒಂದು ವ್ಯೂ ಚೆನ್ನಾಗಿ ಕಾಣಿಸ್ತೈತೆ ನಿಂತಿರೋದು. ಅಲ್ಲಿ ಕಾಣಿಸ್ತೈತಲ್ಲ ಅದೇ ಎಡಕಲ್ ಕೇವ್ಸು, ಯಾವುದು? ಅಲ್ಲಿ ಬೆಟ್ಟ. ಹೌದಾ? ಸೊ ಬನ್ನಿ. ಸೊ ಬನ್ನಿ ಹಾಲಲ್ಲಿ ಕುತ್ಕೊಂಡು ಮಾತಾಡೋಣ. ಪಿಂಕಿ ಕ್ಲೋಸ್ ಮಾಡ್ಕೋಬೇಕು. ಪಿಂಕಿ ಕೋಸಿಗಳು ನಮ್ಮ ಬಟ್ಟೆ ಎತ್ಕೊಂಡು ಹೋಗ್ಬಿಡುತ್ತೆ. ಸೊ ಗೈಸ್, ಇಷ್ಟೇ ಈ ಒಂದು ಟೂರ್. ಅಂಡ್ ನೋಡ್ದ ಓಡಬಿಡ್ತು. ನಾನು ನಿಮಿಷ ನಂಗೆ ಕಾಣಿಸ್ತಾ ಇದೆ, ಇಲ್ಲಿ ಏನೋ ಕರೀತಾ ಇದೆ ನಮ್ಮನ್ನ. ವಿಡಿಯೋ ನೋಡು, ವಿಡಿಯೋ ತೆಗಿಯೋಷ್ಟು ಓಡಬಿಡ್ತು. ಅಲ್ಲಿ ಕೂತಿತ್ತು ಕೋತಿ, ಹಿಂಗಿಂಗ್ ನವೀನ ಟ್ರೈ ಮಾಡ್ತಾವ ಆಚೆ ಹೋಗಕ್ಕೆ, ಡೋರ್ ಹಿಂದೆಯಿಂದ ನೋಡಕ್ಕಲ್ಲಿ ಹಿಂಗಿಂಗ್ ಕರೀತೈತ್ ಪಿಂಕಿ. ಹುಷಾರಾಗೆಲ್ಲ ಡೋರ್ ಕ್ಲೋಸ್ ಮಾಡ್ಬೇಕು ಎವ್ರಿ ಟೈಮ್. ಸೊ ಗೈಸ್, ಇಷ್ಟೇ ಈ ಬ್ಲಾಗ್. ಹೋಮ್ ಟೂರ್, ಡ್ರೀಮ್ ಹೋಮ್ ಟೂರ್ ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ಅಂಡ್ ಇಲ್ಲಿ ಪ್ಲಾನ್ ಕೂಡ ತುಂಬಾ ಚೆನ್ನಾಗಿ ಮಾಡಿ, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ, ತುಂಬಾ ದೊಡ್ಡದಾಗಿ. ಅದು ಗೊತ್ತಾಯ್ತು, ನವೀನ್ ಅವರು ಒಂದೇ ಫ್ಯಾಮಿಲಿ ಅಂತ. ಮಂಟಪ ಬಂದ್ಬಿಟ್ಟು ನಾನು ಮಾತಾಡ್ತು ಗೈಸ್, ಈ ವ್ಲಾಗ್ ಇಷ್ಟೇ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಏನೇನ್ ಮಾಡ್ತೀವಿ, ಅಂಡ್ ನವೀನ್ ಬರ್ಡೇ, ಅಲ್ಲೂ ಅಣ್ಣ ಬರ್ತಾರ ಬರಲ್ವಾ, ಏನಾಯ್ತು ಎಲ್ಲಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ರಚು ನವೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.